ನಂಜಮ್ಮ ಇವತ್ತು ಸ್ಪೆಷಲ್ ಮೈಸೂರು ಪಾಕ್ನ 2 kg ತರಿಸ್ಬಿಟ್ಟು ನಾನು ಒಬ್ಬಳೇ ಕುತ್ಕೊಂಡು ತಿಂತೀನಿ. ಅಯ್ಯೋ ರಾಕ್ಷಸಿ ಇವಳು, ಒಳ್ಳೆ ಈ ರಾಜಿ ಎಂಡ ಕುಡಿದು ಕೋತಿ ಹಂಗ ಆಡ್ತಾವಳೆ. ಇವಳ ಜೊತೆ ಸೇರ್ಕೊಂಡು ನಾನು ಕೆಟ್ಟೋದೆ ಕಡ. ಅಲ್ಲ ಕೆಲಸ ಮುಗ್ದಿದ್ರು ನನ್ನ ಮಕ್ಕಳು ಯಾಕಿನ್ನೂ ಫೋನ್ ಮಾಡಿಲ್ಲ? ಇನ್ನು ಕೆಲಸ ಮಾಡ್ತಾವ್ರೆ ಅನ್ಸುತ್ತೆ, ನಾನೇ ಹೊಸಿ ಕಾಯ್ತೀನಿ. ಪುಟ್ಟಕ್ಕನ ಮನೆಯವರೆಲ್ಲ ಎಣ ಆಗಿದ್ರೆ ಇಟ್ಟೊತ್ಕಾಗ್ಲೇ ವಿಷಯ ಗುಲ್ಲಾಗ್ಬೇಕಾಗಿತ್ತಲ್ವಾ? ಗುಲ್ ಆಯ್ತದೋ ಇಲ್ಲ ನೀನೇ ಗಲ್ಲಿಗೆ ಇರ್ತೀಯೋ, ಅದೇ ಅವ್ರ ಅಪ್ಪನಿಗೆ ಗೊತ್ತು ಕಣವ. ಏ ಕೊಲೆ ಮಾಡಿಸ್ದವಳೆ ಕಲ್ಲು ಬಂಡೆ ಹಂಗಿರ್ಬೇಕಾರೆ ನೀನ್ ಯಾಕೆ ಹಿಂಗ ಆಡ್ತಿದ್ಯಾ? ಅವ್ವ ನಿನ್ನಷ್ಟು ಧೈರ್ಯ ನನಗಿಲ್ಲ ಕಣವ. ಕೊಲೆ ಮಾಡಿಸ್ಬಿಟ್ಟು ತಣ್ಣಗಿರೋದು ಅಂದ್ರೆ ಅಷ್ಟೊಂದು ಸುಲಭವಾದ ವಿಷಯನ? ಅವ್ವ ನೀನು ಅನ್ಕೊಂಡಂಗೆ ಆಗ್ದಿದ್ರೆ ಅಟ್ಟೆ ಸಾಕು ನನಗೆ. ನಿನ್ ಬಾಯಿಗಿಷ್ಟು ಸುಮ್ಕಿರೋ ನಂಜಮ್ಮ. ಈ ಸತಿ ನನ್ನ ಕೆಲಸ ಮಿಸ್ ಆಗಕ್ ಚಾನ್ಸೇ ಇಲ್ಲ. ಆ ಹುಡುಗ್ರೆಲ್ಲ ರಕ್ತದಲ್ಲಿ ಓಕ್ಲಿ ಆಡೋರು. ನನ್ನ ಕೆಲಸ ಹಾಗೆ ಆಯ್ತು. ಅಮ್ಮ ತಾಯಿ ಭಿಕ್ಷುಕರದ್ದು ಒಂದು ಕಾಟ. ಏ ಮುಂದಕ್ಕೆ ಹೋಗ್ರೆ ಯಾರು ಇಲ್ಲ ಮನೆಗೆ. ಏನೇನ್ ದೇವ್ವಾ? ಮೇಡಮ್, ರಾಜಿ ಮೇಡಮ್, ಮೇಡಮ್ ಅನ್ಕಂಡೆ ಹಿಂಗೆ ಆಯ್ತದೆ ಅನ್ಕಂಡೆ. ಕಂಟಿ ಕೈಲಿ ಗುಮ್ಮಸ್ಕೊಂಡ್ ಬರ್ತಾರೆ ಅನ್ಕಂಡೆ, ಒತ್ತಿ ಉಲ್ಟಾ ಆಗ್ಬಿಟ್ಟು ಈ ಬಿಲ್ಡಪ್ ರೌಡಿಗಳು ಹೆಣ್ಣೈಕರ ಕೈಲಿ ಗುಮ್ಮಸ್ಕೊಂಡ್ ಬಂದವ್ರೆ. ಏ ಸುಮ್ಕಿರೋ ನಂಜಮ್ಮ, ನಮ್ ಪಿಲಾನ್ ಎಲ್ಲ ಹಾಳಾಗಿದೆ ಅಂತ ನಾನು ಹೊಟ್ಟೆ ಉರಿತೈತೆ. ನಿನ್ ಖುಷಿನಾ? ಮತ್ತೆ ನೀ ಖುಷಿ ಪಡ್ಬೇಕಣೆ. ಈ ಮುಂಡತಾವೇನಾರ ಕಂಡಿ ಕೈ ಸಿಕ್ಕಾಕೊಂಡಿದ್ರೆ ಮಾರಣವಮ್ಮ ಇಲ್ಲಿ ನಡೆದೋಗಿರೋದು. ನನ್ ಮಕ್ಕಳ ನಿಮ್ಮನ್ನ ನಂಬ್ಕೊಂಡ್ ನನ್ ಕೆಲ್ಸ ಕೊಟ್ನಲ್ಲ, ನನ್ ಚಪ್ಪಿ ತಕ ನಾನೇ ಹೊಡ್ಕೋಬೇಕು ತಂದ್ಕೊಡ್ಲೆ. ನೀನೊಬ್ಳು ಸಾಂಡಿಗ್ರಿ ತರ ಇದ್ದೀರಾ. ಹೋಗಿ ಹೋಗಿ ಆ ಎಣ್ಣ ಐಕ್ಲ ಹತ್ರ ಓದೆ ತಿನ್ ಬಂದಿದ್ರಲ್ಲ, ನಿಮ್ ಮರ್ಯಾದೆ ಇಲ್ವಾ? ಅವ್ರು ಹುಡುಗಿರಲ್ಲ ಮೇಡಮ್, ಸ್ಟೀಲ್ ಬಾಡಿ ಓನರು. ಒಂದೊಂದು ಏಟ್ ಹೆಂಗ್ ಕೊಟ್ರು ಗೊತ್ತಾ ಮೇಡಮ್? ಒದೆ ತಿನ್ ಬರೋದಂದ್ರೆ ರಾಗವಾಗಿ ಹೆಂಗ್ ಒದೆ ತಿನ್ಕೊಂಡ್ ಬಂದಿದ್ರ ಅಂತ ಹೇಳ್ತಾ ಇದೆಯಲ್ಲ. ಅಯ್ಯ ಅದನ್ನ ಹೇಳಕ್ ಬಂದಿಲ್ಲ ಕಣೆ ರಾಜವರು. ವಾದೆ ಬಿದ್ದಿರೋ ಜಾಗನ ನಿನಗೆ ತೋರಿಸಿ ನೀನು ಹುಷಾರಾಗಿರು ಅಂತ ಎಚ್ಚರಿಕೆ ಕೊಡಕ್ ಬಂದವ್ರೆ. ಅಲ್ವೇನ್ವಾ? ಅಯ್ಯೋ ಅದಕ್ಕೆಲ್ಲ ನಾವು ಬಂದಿದ್ದು. ನೀವು ಕೊಟ್ಟಿರೋ ದುಡ್ಡು ನಮ್ಮ ಟ್ರೀಟ್ಮೆಂಟ್ ಖರ್ಚು ಸಾಕಾಗ್ತಲ್ಲ, ಎಕ್ಸ್ಟ್ರಾ ತಗೊಂಡೋಗೋಣ ಅಂತ ಬಂದಿದ್ದೀವಿ. ನೀವು ಮಾಡ್ಕೊಂಡ್ ಬಂದಿರೋ ಗನಂದಾರಿ ಕೆಲ್ಸಕ್ಕೆ ಈ ಕೊಟ್ಟಿರೋದೇ ದಂಡ, ಇನ್ನು ಹೆಚ್ಚಿಗೆ ಬೇರೆ ಕೊಡ್ಬೇಕಾ? ನೀವು ಕೊಡದೆ ಹೋದ್ರೆ ಇದನ್ನೆಲ್ಲ ಮಾಡ್ಸಿದ್ದು ನೀವೇ ಅಂತ ಪುಟ್ಟಕ್ಕನ ಮನೆಯವ್ರು ಹೇಳ್ಬಿಡ್ತೀವಿ. ಮೂದೇವಿ ಅವ್ರು ಏನ್ ಕೇಳ್ತಾರ ಕೊಟ್ ಕಳ್ಸು. ಇಲ್ಲ ಅಂದ್ರೆ 1, 2, 3 ತಕ್ಕ ಬೀಣಿಸ್ಬೇಕಾಯ್ತದ ಆಟಯ್ಯ. ನಾನು ಹಣೆ ಬರ, ನಂಗೆ ಸಿಕ್ಕವರೆಲ್ಲ ಇಂಥ ಭೂದೇವಿಗಳೇ. ಇಷ್ಟು ದಿವಸ ಊರು ಒಳಗಡೆ ಇದ್ದವ್ರು ಕತ್ತಿ ಮಸೀತಿದ್ರು, ಈಗ ಊರು ಹೊರಗಡೆ ಇರೋರು ಕತ್ತಿ ಮಸೀತಾವ್ರೆ. ಮುಖ ಪರಿಚಯನೇ ಇಲ್ದಿರೋರ್ನ ಹೆಂಗವ ಕಂಡಿಡಿಯೋದು? ಹಂಗೇನೋ ಇದೆಲ್ಲ ರಾಜಿದೆ ಕಿತಾಪತಿ ಅನಿಸ್ತೈತೆ. ಏ ಅಕ್ಕಂಗೆ ಅಟಲ್ಲ ಧೈರ್ಯ ಇಲ್ಲ ಬಾಬು. ನಿಮ್ಮ ಅಕ್ಕನ ಅಷ್ಟೊಂದು ಲೈಟಾಗಿ ತಗೋಬೇಡ ಕಾಳಿ, ಮಾಡಿದ್ರು ಮಾಡಿರ್ತಾಳೆ. ಏ ಇಲ್ಲ ಸುಮಾ, ಅವಳ್ದು ಏನಿದ್ರು ಕೂಗಾಡಿ ಕಿರ್ಚಾಡಿ ರಂಪು ರಾಮಾಯಣ ಮಾಡ್ತಾಳೆ ಹೊರತು ಇಂಥದಕ್ಕೆಲ್ಲ ಕಾಯಕಿಲ್ಲ. ಮತ್ತೆ ಬಂದವರೆಲ್ಲ ಯಾರು? ಯಾರೋ ಯೋನೋ ಸಮಸ್ಯೆಗಳು ಬೆಟ್ಟದಂಗೆ ಬಂದು ಮಂಜಿನಂಗೆ ಕರ್ಗೋಯ್ತೈತೆ ಆಟೆಯ. ಸದ್ಯ ನಿಮ್ಗೆ ಯಾರಿಗೂ ಏನೂ ಆಗಿನ್ವಲ್ಲ, ಆಟ ಸಾಕು. ಸಾನಾ, ಸ್ನೇಹ, ಸುಮಾ, ನಿಮ್ಗಳ ಧೈರ್ಯನ ಮೆಚ್ಬೇಕು ಕಂಡ್ರವಿ. ನೀವು 3 ಜನ ಸೇರ್ಕೊಂಡು ಅಷ್ಟು ಜನ ರೌಡಿಗಳನ್ನ ಹೊಡೆದೋಡ್ಸ್ಬಿಟ್ರಲ್ಲ, ಸೂಪರ್ ನೀವು. ಲೈ ಇವತ್ತು ಹೆಂಗಾನ ಮಾಡಿ ಹುಡುಕ್ಬೇಕಲ್ಲ. ಅಲ್ಲ ಕಲ, ಈಟೊಂದು ಜನ ಹುಡುಗಿರಾಗೆ ನಮ್ಮ ಹೃದಯ ಹಾಕಿರೋ ಹುಡುಗಿಂಗ್ ಹೆಂಗ್ಲ ಹುಡ್ಕೋದು?
ಅಯ್ಯಯ್ಯ ಸಿರಿ ಬತ್ತವನೆ ಕಣೋ ಸುಮ್ಕಿರು. ಇನ್ನು ಅವನಿಗೇನಾರು ಈ ವಿಷಯ ಗೊತ್ತಾಯ್ತು ಅಂತಂದ್ರೆ ಆಟಯ್ಯ ದೊಡ್ಡ ಅನಾಹುತನೇ ಆಗ್ಬಿಡ್ತದೆ. ಅವ ಬಾಪ ಸಿರಿ ಬಾ. ಅಮ್ಮವ್ರು ಬರ್ನಿಲ್ವೇ? ಅದು ಅಬ್ಬ ಮತ್ತೆ ಅಪ್ಪಯ್ಯ ಇಬ್ರು ಯಾವ್ದೋ ಕೆಲ್ಸದ ಮ್ಯಾಗ ಆಚೆ ಹೋಗವ್ರೆ. ಸರಿಯಾದ ಸಮಯಕ್ಕೆ ಬಂದ್ರಿ ಅಳಿ ಅಂದ್ರೆ ನೀವು ಬಂದಿದ್ದು ಸಾನೆ ಖುಷಿ ಆಯ್ತು. ಅದು ಮಾವ ಅತ್ತೆ ಬೇರೆ ಬೆಳಗ್ಗೆ ಕೇಳ್ಕೊಂಡಿದ್ರು. ಅದು ಅಲ್ಲದೆ ನಂದು ಆನ್ಲೈನ್ ಕ್ಲಾಸ್ ಬೇರೆ ಕ್ಯಾನ್ಸಲ್ ಆಯಿತು, ಅದಕ್ಕೆ ಬಂದೆ. ಹೌದು, ನೀವು ಬರಲ್ಲ ಅಂತ ಹೇಳಿದ್ರಿ? ಬರಬಾರ್ದು ಅಂತಿದ್ದೆ, ಆದ್ರೆ ಬರಲೇಬೇಕಾಯ್ತು. ಮಾವಂಗೆ ಏನಾದರೂ ಆ ಹುಡುಗಿ ದೇವಸ್ಥಾನದಲ್ಲಿ ಇದ್ದಾಳೆ ಅನ್ನೋ ವಿಚಾರ ಏನಾದರೂ ಗೊತ್ತಾಗೋಯ್ತಾ? ಸರಿ ಅದ, ನಂಗೆ ಮುಖ್ಯ ಕೆಲಸ ಐತೆ, ಪೂಜಾ ಜೊತೆ ಹೋಗು. ಒಂದು ವೇಳೆ ಮಾವಂಗೆ ಆ ವಿಷಯ ಗೊತ್ತಾಗಿದ್ರೆ ಮಾವ ಅವಳನ್ನ ಹುಡ್ಕೋದಕ್ಕೆ ಮೊದಲು ನಾನು ಆ ಹುಡುಗಿನ ಹುಡುಕ್ಬೇಕು.